ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮತ್ತಷ್ಟು ಆಕ್ರೋಶವನ್ನ ಟ್ವೀಟ್ ಮೂಲಕ ಹೊರಹಾಕಿದ್ದಾರೆ. ಟ್ವೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳುವ ಧಮ್ ತಾಕತ್ತಿಲ್ಲ, ಬಿಜೆಪಿಗೆ ಆ ಧಮ್ ತಾಕತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿರೋದು. ಅನಂತಕುಮಾರ್ ಹೆಗಡೆ ಹೇಳಿದ್ದನ್ನ ಆರ್ಎಸ್ಎಸ್ನವರು ಹೇಳಿದ್ರು. ಹೆಗಡೆ ಒಂದು ಮುಖವಾಡ ಅಷ್ಟೇ, ನಿಜವಾದ ಮುಖ ಆರ್ಎಸ್ಎಸ್. ಆರ್ಎಸ್ಎಸ್ ಬೆಂಬಲ ಇರೋದ್ರಿಂದ ಹೆಗಡೆ ಮೋದಿಯವರನ್ನೂ ಕೂಡ ಲೆಕ್ಕಕ್ಕಿಟ್ಟಿಲ್ಲ. ಹೆಗಡೆ ಹೇಳಿಕೆ ವೈಯಕ್ತಿಕ ಎಂದಿದ್ದು ನಾಚಿಕೆಗೇಡಿನ ವಿಚಾರ ಅಂತ ಬಿಜೆಪಿ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೆಗಡೆನ ತಕ್ಷಣ ಪಕ್ಷದಿಂದ ವಜಾಗೊಳಿಸಬೇಕು. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಗರಂ ಆಗಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನಕ್ಕೆ ಅಪಮಾನವನ್ನ ಮಾಡಿದ್ದಾರೆ, ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆಯವರ ವಿರುದ್ಧ ಕ್ರಮ ಆಗಬೇಕು, ಅವರನ್ನ ಪಕ್ಷದಿಂದ ತೆಗೆದುಹಾಕಬೇಕು. ಆದ್ರೆ ಅನಂತಕುಮಾರ್ ಹೆಗಡೆಯವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಧಮ್ ಮತ್ತು ತಾಕತ್ತು ಬಿಜೆಪಿಗೆ ಇಲ್ಲ ಅಂತಾನೂ ಕಿಡಿಕಾರಿದ್ದಾರೆ. ಹಾಗಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಏನ್ ಹೇಳಿದ್ರು, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡ್ಲಿ ಅಂತ ಬಿಟ್ಟರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ದೇಶ ಉದ್ಧಾರ ಮಾಡಕ್ಕಲ್ಲ, ಬಡವರು ಉದ್ಧಾರ ಮಾಡಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡಕ್ಕೆ. ಯಾಕಂತಂದ್ರೆ ಅವರು ಮರುವಾದವನ್ನ ಸಮರ್ಥನೆ ಮಾಡ್ತಕ್ಕಂಥ, ಮನುಸ್ಮೃತಿಯನ್ನ ಮಾಡ್ತಕ್ಕಂಥ, ಇದನ್ನ ಸಮರ್ಥನೆ ಮಾಡ್ತಕ್ಕಂಥ, ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತಾರೆ. ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ, ಅನಂತಕುಮಾರ್ ಹೆಗಡೆ ಮೂಲಕ ಹೇಳಿಸ್ತಾ ಇದ್ದಾರೆ. ಬಿಜೆಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮಂದಿ ಅವರನ್ನ ಸಮರ್ಥನೆ ಮಾಡಿಕೊಂಡ್ರೆ, ಇನ್ನೊಂದಷ್ಟು ಮಂದಿ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿವಾದವನ್ನ ಅನಂತಕುಮಾರ್ ಹೆಗಡೆ ಮೈಮೇಲೆ ಎಳ್ಕೊಂಡಿದ್ದಾರೆ. ಮಾಧ್ಯಮದವರ ಬಗ್ಗೆ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ. ಓವರ್ ಆಲ್ ಆಗಿ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಖಂಡಿತವಾಗ್ಲೂ ಮಧುಶ್ರೀ, ಕಳೆದ ಒಂದು ತಿಂಗಳಿನಿಂದ ಅನಂತಕುಮಾರ್ ಹೆಗಡೆ ಅವರು ಪ್ರತಿನಿತ್ಯ ಒಂದೊಂದು ವಿವಾದಕ್ಕೆ ಸಿಲುಕ್ತಾ ಇರುವಂಥದ್ದು. ಕಳೆದ 3 ದಿವಸದ ಹಿಂದೆ ಕಾರ್ಯಕರ್ತರ ಸಭೆಯಲ್ಲಿ ಏನು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬಿಜೆಪಿಗೆ 400 ಸೀಟ್ಗಳು ಬೇಕು, ಈ ಬಾರಿ 400 ಸೀಟ್ಗಳನ್ನು ನಾವು ಗೆದ್ದರೆ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡ್ತೇವೆ ಅಂತ ಒಂದು ಹೇಳಿಕೆಯನ್ನು ನೀಡಿದರು. ಇದು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಇವತ್ತು ಸಿದ್ದರಾಮಯ್ಯನವರು ಅನಂತಕುಮಾರ್ ಅವರ ಹೆಗಡೆಯ ಏನು ಸಂವಿಧಾನ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಹೆಗಡೆ ಜೊತೆಗೆ ಬಿಜೆಪಿಯ
ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದ್ರು. ಪ್ರಮುಖವಾಗಿ ಸಂವಿಧಾನವನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ದೇಶದಲ್ಲಿ ರಕ್ತಪಾತವೇ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಕೂಡ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರು. ಅನಂತಕುಮಾರ್ ಹೆಗಡೆ ಅವರ ಸಂವಿಧಾನ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಘಟಾನುಘಟಿ ನಾಯಕರುಗಳು ಇದು ಅನಂತಕುಮಾರ್ ಹೆಗಡೆ ಅವರ ವೈಯಕ್ತಿಕ ವಿಚಾರ ಅಂತ ಒಂದು ಹೇಳುವ ಮೂಲಕ ಅನಂತಕುಮಾರ್ ಹೆಗಡೆಯ ಒಂದು ಸಂವಿಧಾನ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಆದಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಿಜೆಪಿಯ ನಾಯಕರುಗಳು ಒಂದು ಕಡೆ ಹರಸಾಹಸವನ್ನೇ ಪಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಎಲೆಕ್ಷನ್ ಸಮಯದಲ್ಲಿ ಈ ಒಂದು ಸಂವಿಧಾನ ತಿದ್ದುಪಡಿಯ ವಿಚಾರವನ್ನೇ ಮುಂದಿಟ್ಟುಕೊಂಡು ಏನು ಬಿಜೆಪಿಯ ಹೈಕಮಾಂಡ್ನ ಪ್ರಮುಖ ನಾಯಕರುಗಳು ಅನಂತಕುಮಾರ್ ಹೆಗಡೆ ಅವರ ಮುಖಾಂತರವಾಗಿ ಇಂತಹ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅಂತೇಳಿ ವಾಗ್ದಾಳಿಯನ್ನೇ ನಡೆಸ್ತಾ ಇದ್ರು. ಇದೆಲ್ಲದರ ನಡುವೆ ಚಿಕ್ಕಮಗಳೂರಿನಲ್ಲಿ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಮಾಜಿ ಶಾಸಕ ಸಿ.ಟಿ. ರವಿ ಅವರು ನಿಂತಿರುವಂತದ್ದು. ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡೋದಾದ್ರೆ 400 ಸೀಟ್ಗಳು ಬೇಕು ಅಂತ ಹೇಳಿದ್ದಾರೆ ಅಂತ ಬೆಂಬಲವನ್ನು ನೀಡಿದ್ರೆ, ಏನು ಮಾಧ್ಯಮದಲ್ಲಿ ಅನಂತಕುಮಾರ್ ಹೆಗಡೆಗೆ ಸಂಬಂಧಪಟ್ಟಂತೆ ಪ್ರಸಾರವಾದ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಹೆಗಡೆ ಪ್ರಮುಖವಾಗಿ ಮಾಧ್ಯಮಗಳ ವಿರುದ್ಧವೇ ಹರಿಹಾಯ್ದಿರುವಂತದ್ದು, ಕೆಲವು ಪದಗಳನ್ನ ಬಳಸಿ ಮಾಧ್ಯಮಕ್ಕೆ ಒಂದು ಧಮಕಿ ಹಾಕುವಂತಹ ಒಂದು ಕೆಲಸ ಮಾಡಿರುವಂತದ್ದು ಇದು ರಾಜ್ಯಾದ್ಯಂತ ಸಾಕಷ್ಟು ವ್ಯಾಪಕ ವಿರೋಧಕ್ಕೂ ಕೂಡ ಕಾರಣವಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಶ್ವಿತ್.